ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಡಿಸ್ಟಿಕ್ ಕೋರ್ಟ್ ತುಮಕೂರು ಜಿಲ್ಲಾ ನ್ಯಾಯಾಲಯ ತುಮಕೂರಿನಲ್ಲಿ ಖಾಲಿ ಇರುವಂಥ ವಿವಿಧ ರೀತಿ ಹುದ್ದೆಗಳು ಅಂದರೆ ಇಲ್ಲಿ ನಿಮಗೆ ಟೈಪಿಸ್ಟ್ ಬರ್ಬೋದು, ಸ್ಟೆನೋಗ್ರಾಫರ್ ಮತ್ತು ಒಂದು ಪ್ಯೂನ್ ಹುದ್ದೆ. ಈ ಮೂರು ಹುದ್ದೆಗೆ ಸಂಬಂಧಪಟ್ಟಂಗೆ ಈಗ ನಾನು ಪ್ಯೂನ್ ಹುದ್ದೆಗೆ ನೀವು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಬೇಗನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಇಲ್ಲಿ ಜಾಯ್ನನ್ನು ಆಗ್ಬೋದು. ನೋಡಿ, ಡಿಸ್ಟಿಕ್ ಕೋರ್ಟ್ ತುಮಕೂರು ಡಿಸ್ಟಿಕ್ ಕೋರ್ಟ್ನಲ್ಲಿ ಈಗಾಗಲೇ ನಿಮಗೆ ಒಂದು ಡೀಟೇಲ್ಸ್ ನೋಟಿಫಿಕೇಷನ್ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸಿದ್ದೀನಿ. ಅದರಲ್ಲಿ ಯಾವ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಆಗಿರಲಿ ಮತ್ತು ಎಷ್ಟು ವೇಕೆನ್ಸಿಯನ್ನು ರಿಲೀಸನ್ನು ಮಾಡಿದ್ದಾರೆ, ಇನ್ನಿತರ ಒಂದು ವಿಷಯಗಳ ಆ ಒಂದು ವಿಡಿಯೋನ ಅದರಲ್ಲಿ ಮಾಹಿತಿ ಇದೆ. ಅದನ್ನು ವಿಡಿಯೋನ ಚೆಕ್ಔಟ್ ಮಾಡಿ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ನೋಡ್ಕೊಳ್ಬೋದು, ಸಾಕಷ್ಟು ಹುದ್ದೆಗಳು ಇಲ್ಲಿ ಇದ್ದಾವೆ. ಟೈಪಿಸ್ಟ್ ಆಗಿರ್ಬೋದು, ಸ್ಟೆನೋಗ್ರಾಫರ್ ಆಗಿರ್ಬೋದು, ಪ್ಯೂನ್ ಹುದ್ದೆ ಆಗಿರ್ಬೋದು. ಈಗ ನಾವು ಒಂದು ಪ್ಯೂನ್ ಹುದ್ದೆ, ಈ ಒಂದು ಹುದ್ದೆಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ನೀವು ಏನೋ ಒಂದು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನೇಮಕಾತಿ ಇದೆ ಅಂದರೆ ಪ್ಯೂನ್ ಆಗಿರಲಿ, ಸ್ಟೆನೋಗ್ರಾಫರ್ ಆಗಿರಲಿ, ಟೈಪಿಸ್ಟ್ ಆಗಿರಲಿ, ಈ ಎಲ್ಲ ಒಂದು ಹುದ್ದೆಯ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಒಂದೇ ರೀತಿಯಾಗಿರುತ್ತೆ. ಈಗ ನಾವು ಪ್ಯೂನ್ ಹುದ್ದೆ ಹಾಕಿದ್ರೂ ಒಂದೇ ರೀತಿ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ. ಟೈಪಿಸ್ಟ್ ಅಂದರೆ ಟೈಪಿಂಗ್ ಒಂದು ಪೋಸ್ಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದರೆ ಅದು ಒಂದೇ ರೀತಿಯ ಪ್ರೊಸೆಸ್ ಇರುತ್ತೆ. ನೀವು ಯಾವುದಾದ್ರೂ ಯಾವ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ಹೊಂದಿರ್ತೀರ ಆ ಹುದ್ದೆಗೆ ನೀವು ಒಂದೇ ಪ್ಯಾಟರ್ನ್ ಅಪ್ಲಿಕೇಶನ್ ಇರುತ್ತೆ, ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ನಾವೀಗ ಒಂದು ಪ್ಯೂನ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಣ. ಇಲ್ಲಿ ಕ್ಲಿಕ್ಕರ್ ಟು ಅಪ್ಲೈ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ನಾನು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಅಪ್ಲಿಕೇಶನ್, ಈ ಒಂದು ಲಿಂಕ್ ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಏನು ಒಂದು ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ ನೋಡ್ಕೊಳ್ಳಿ. ನೋಡಿ, ಯಾವ ಒಂದು ಹುದ್ದೆ ಇಲ್ಲಿ ಇದೆ, ಇಲ್ಲಿ ನೇಮ್ ಆಫ್ ದ ಪೋಸ್ಟ್ ಪ್ಯೂನ್ ಹುದ್ದೆ ಮತ್ತು ಈ ಒಂದು ಹುದ್ದೆ ಕೊನೆಯ ದಿನಾಂಕವನ್ನು ನೀಡಿರ್ತಾರೆ. ಇಲ್ಲಿ ಒಂದು ಸ್ಟೇಟಸ್ ಅಂತಿದೆ, ಇಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನಲ್ಲಿ ಪ್ರೊಸೆಸ್ನ ನಡೆಸಬೇಕಾಗುತ್ತೆ. ನೀವು ಅದಕ್ಕೂ ಮುಂಚೆ ಒಂದು ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಓದ್ಕೋಬೇಕು. ಇಲ್ಲಿ ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ಮತ್ತು ಇದಕ್ಕೂ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಬೇಕು ಮತ್ತು ಫೋಟೋ ಮತ್ತು ಸಿಗ್ನೇಚರ್ ಯಾವ ಒಂದು ಸೈಜ್ನಲ್ಲಿ ನೀವು ಇಲ್ಲಿ ಫೋಟೋನ ರಿಸೈಜ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಮತ್ತು ನಿಮ್ಮ ಒಂದು ಲಿಸ್ಟ್ ಆಫ್ ದ ಡಾಕ್ಯುಮೆಂಟ್ ಯಾವ ಡಾಕ್ಯುಮೆಂಟ್ ಇಲ್ಲಿ ಬೇಕಾಗುತ್ತೆ ಮತ್ತು SBI ಈ ಪೋರ್ಟಲ್ ಮೂಲಕ ಯಾವ ಒಂದು ಕೆಟಗರಿ ಎಷ್ಟು ರುಪೀಸ್ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಈಗಾಗಲೇ ಡೀಟೇಲ್ಸ್ ನೋಟಿಫಿಕೇಷನಲ್ಲಿ ಮಾಹಿತಿಯನ್ನು ತಿಳಿಸಿದ್ದೀನಿ, ಅದನ್ನು ವಿಡಿಯೋನ ಚೆಕ್ಔಟ್ ಮಾಡಿ. ಮತ್ತು ಈ ಒಂದು SBI ಈಗ ಏನು ಒಂದು ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಪ್ಲಿಕೇಶನ್ ಹಾಕಿ ನೀವು ಇಲ್ಲಿ ಹೋಮ್ ಸ್ಕ್ರೀನಿಗೆ ಬಂದು ಇಲ್ಲಿ ಮೇಕ್ ಅ ಪೇಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡುವುದು ಇಲ್ಲಿ ಆಪ್ಷನ್ ಇರುತ್ತೆ. ಮತ್ತು ಕೊನೆಯದಾಗಿ ಇಲ್ಲಿ ಒಂದು ರೀಪ್ರಿಂಟ್ ಇರುತ್ತೆ, ನಿಮ್ಮ ಒಂದು ಅಪ್ಲಿಕೇಶನ್ನ ರೀಪ್ರಿಂಟ್ನ ಮಾಡ್ಕೊಳ್ಬೋದು. ಈಗ ನಾವು ಅಪ್ಲಿಕೇಶನ್ನ ಈಗ ಅಪ್ಲೈನ ಮಾಡ್ಕೊಳ್ಳೋಣ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಈಗ ಕ್ಲಿಕ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ಒಂದು ಜನರಲ್ ಇನ್ಸ್ಟ್ರಕ್ಷನ್ದ ಅಪ್ಲಿಕೇಶನ್ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಅಪ್ಲೈ ಅಂತಿದೆ, ಅಪ್ಲೈ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಅಪ್ಲೈ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗಾಗಲೇ ನಾವು ಪೋಸ್ಟ್ನ ಚೂಸ್ ಮಾಡಿರ್ತೀವಿ, ಒಂದು ಪ್ಯೂನ್ ಹುದ್ದೆ ಇಲ್ಲಿ ಬಂದಿರುತ್ತೆ. ನೀವು ಇಲ್ಲಿ ಯಾವ ಹುದ್ದೆಯನ್ನು ಸೆಲೆಕ್ಟ್ ಮಾಡ್ತೀರಾ ಆ ಹುದ್ದೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲೇದಾಗಿ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ನೀಡಬೇಕು. ಇಲ್ಲಿ ಏನೇನು ಒಂದು ಇನ್ಫಾರ್ಮೇಷನ್ ನೀಡಬೇಕಂತ ನಾನು ಈಗ ಹೇಳ್ತಾ ಇದ್ದೀನಿ. ನೋಡಿ, ನೇಮ್ ಆಫ್ ದ ಅಪ್ಲಿಕೇಟ್ ಫುಲ್ ನೇಮ್. ನೋಡಿ, ನಿಮ್ಮೊಂದು SSLC ಮಾರ್ಕ್ಸ್ ಕಾರ್ಡ್ನ ತೆಗೆದಿಟ್ಕೊಳ್ಳಿ. ಅಲ್ಲಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ನಿಮ್ಮ ನೇಮ್ ಇದೆ ಒಂದು ಕ್ಯಾಪಿಟಲ್ ಲೆಟ್ರಲ್ಲಿ ಆ ನೇಮನ್ನು ಇಲ್ಲಿ ನೀವು ಫಿಲ್ಲನ್ನು ಮಾಡ್ಕೊಳ್ಬೇಕು. ಮತ್ತು ನೇಮ್ ಆಫ್ ಫಾದರ್ ಆರ್ ಮದರ್, ಇದರಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಫಾದರ್ ನೇಮ್ನ ಹಾಕೋಬೋದು, ಮದರ್ ನೇಮ್ ಇದರಲ್ಲಿ ಎರಡು ಒಂದು ಹಾಕೋಬೇಕಾಗುತ್ತೆ. ಎಕ್ಸಾಂಪಲ್ ನಾವು ಫಾದರ್ ಅಂತ ಚೂಸ್ ಮಾಡ್ಕೊಂಡು ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಫಾದರ್ ನೇಮ್ನ ಫಿಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜೆಂಡರ್ ಯಾವುದಿದೆ, ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, ನಿಮ್ಮ ಜೆಂಡರ್ ಯಾವುದಿದೆ ಅದನ್ನು ಚೂಸನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತ್ ಈ ರೀತಿಯಾಗಿ ನೀವು ಚೂಸನ್ನು ಮಾಡಿದ ತಕ್ಷಣ ನಿಮ್ಮದು ಆಟೋಮೆಟಿಕ್ ಇಲ್ಲಿ ಏಜ್ ಆ್ಯಸ್ ಆನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತ ಬರುತ್ತೆ. ನೋಡಿ, ನಿಮ್ಮದು ಏಜ್ ಆಟೋಮೆಟಿಕಲಿ ತೋರಿಸುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕ್ಯಾಟಗರಿ ಕ್ಲೇಮ್ಡ್ ಯಾವ ಒಂದು ನೀವು ಕ್ಯಾಟಗರಿ ಇದ್ದೀರಾ, GM, SC, ST ಕ್ಯಾಟಗರಿ 1
ಇದರಲ್ಲಿ ಯಾವುದು ಬರ್ತೀರಾ ಅದನ್ನು ನೀವು ರೀತಿ ಚೂಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಕೆಟಗರಿ ಏನು ಚೂಸ್ ಮಾಡ್ಕೋತೀರ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಇರುತ್ತೆ, ಆರ್ ಡಿ ನಂಬರ್ನ ಫಿಲ್ ಮಾಡಬೇಕು. ಅದೇ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಒಂದು ಇಶ್ಯೂ ಸರ್ಟಿಫಿಕೇಟ್ ಡೇಟ್ ಇರುತ್ತೆ, ಕೊನೆಯದಾಗಿ ಅಲ್ಲಿ ಲಾಸ್ಟ್ ಒನ್ ಇರುತ್ತೆ. ನೀವು ಒಂದು ಇಶ್ಯೂ ಸರ್ಟಿಫಿಕೇಟ್ ಡೇಟ್ನಲ್ಲಿ ಫಿಲ್ಲನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಇಲ್ಲಿ ರಿಸರ್ವೇಷನ್ಸ್ ಬರ್ತವೆ. ನೀವು ಯಾವ ಒಂದು ರಿಸರ್ವೇಷನ್ ದಡಿ ಅಂದರೆ ಈ ರಿಸರ್ವೇಷನ್ಗಳು ಇದ್ದಾವೆ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ರೂರಲ್ ರಿಸರ್ವೇಷನ್ ಇತ್ತಂದರೆ ಈ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ನೋಡಿ, ಈ ರೀತಿಯಾಗಿ ನಾವು ಚೂಸ್ ಮಾಡ್ಕೊಂಡು ಅಲ್ಲಿ ಏನು ಒಂದು ರೂರಲ್ ಸರ್ಟಿಫಿಕೇಟ್ ತೆಗೆಸಿರ್ತಿರಲ್ಲ ಆ ರೂರಲ್ ಸರ್ಟಿಫಿಕೇಟ್ನಲ್ಲಿ ಒಂದು ಡೇಟ್ ಇರುತ್ತೆ ಯಾವಾಗ ನೀವು ಅದನ್ನು ಇಶ್ಯೂ ಮಾಡ್ಕೊಂಡಿದ್ದೀರಾ ಅಂತ. ಎಕ್ಸಾಂಪಲ್ ಈ ರೀತಿಯಾಗಿ ನೀವು ಇಶ್ಯೂ ಡೇಟ್ನ ಅದರಲ್ಲಿ ಇರುತ್ತೆ ರೂರಲ್ ಸರ್ಟಿಫಿಕೇಟ್ನಲ್ಲಿ. ಈ ರೀತಿ ಆದ ತಕ್ಷಣ ನೆಕ್ಸ್ಟ್ ಒಂದು ನೀವು ನೋಡ್ಕೊಳ್ಬೋದು, ಏನಾದರೂ ಡಿಸಬಿಲಿಟಿ ಹೊಂದಿದರೆ ಅದನ್ನು ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಯಾವ ರೀತಿ ಡಿಸಬಿಲಿಟಿ ಹೊಂದಿದ್ರೆ ಅಂತ ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನೀವು ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ದರೆ ಅದನ್ನು ಈ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಇಶ್ಯೂ ಸರ್ಟಿಫಿಕೇಟ್ ಡೇಟ್ನ ಹಾಕ್ಕೊಳ್ಳಿ. ಮತ್ತು ಡಿಸಿಪ್ಲಿಸ್ ಫಾರ್ಮ್ ಪ್ರಾಜೆಕ್ಟ್ ಡೇಟ್ ಸರ್ಟಿಫಿಕೇಟ್ ಅಂದರೆ ಪಿ ಡಿ ಪಿ ಅಂದರೆ ನೀವು ಪಿ ಡಿ ಪಿ ಅಂದರೆ ಹೊಂದಿದ್ರೆ ಈ ಒಂದು ಬಾಕ್ಸ್ನ ಕ್ಲಿಕ್ಕನ್ನು ಮಾಡ್ಕೊಂಡು ಒಂದು ಸರ್ಟಿಫಿಕೇಟ್ ಇಶ್ಯೂ ಡೇಟ್ನ ಹಾಕ್ಕೊಳ್ಳಿ. ಯೋಜನಾ ನಿರಾಶ್ರಿತ ಅಂತ ಇದಕ್ಕೆ ಕರೆಯಲಾಗುತ್ತೆ, ಪಿ ಡಿ ಪಿ ಅಂತಿರುತ್ತೆ. ಅದು ಇದ್ದರೆ ನೀವು ಕ್ಲಿಕ್ಕನ್ನು ಮಾಡ್ಕೊಂಡು ಅದನ್ನು ಆಪ್ಷನ್ನ ರಿಸರ್ವೇಷನ್ ತೊಗೊಳ್ಬೋದು. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಕ್ಕೊಳ್ಳಿ ಮತ್ತು ಎಷ್ಟು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಿ ಅಂತ ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇಲ್ಲಿ ನಿಮಗೆ ಒಂದು ಅದರ್ ರಿಸರ್ವೇಷನ್ಸ್ ಅಂದರೆ ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಇಲ್ಲಿ 4 ವಿಷಯಗಳನ್ನು ಹೇಳಿದ್ದಾರೆ. ಈ 4 ವಿಷಯಕ್ಕೆ ಏನಾದರೂ ನೀವು ಸಂಬಂಧಪಟ್ಟಿದ್ರೆ ಆ ಬಾಕ್ಸ್ನ ಕ್ಲಿಕ್ಕನ್ನು ಮಾಡಿಕೊಂಡು ಒಂದು ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾಹಿತಿಯನ್ನು ನೀಡಬೇಕಾಗತ್ತೆ. ಆದರೆ ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಷನ್ಸ್ ನೀವು ತೊಗೊಳ್ಬೋದು ಈ 4 ವಿಷಯಕ್ಕೆ ಸಂಬಂಧಪಟ್ಟಿದ್ರೆ. ಇದಾದ ತಕ್ಷಣ ಇಲ್ಲಿ ನಿಮಗೆ ಮ್ಯಾರಿಡ್ ಸ್ಟೇಟಸ್ನ ಇಲ್ಲಿ ಕೇಳುತ್ತೆ. ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಬೋದು, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೋದು. ಮ್ಯಾರಿಡ್ ಆಗಿದ್ದರೆ ನಿಮ್ಮದು ಸಿಂಗಲ್ ಸಪೋಸ್ ಈ ರೀತಿ ಚೂಸನ್ನು ಮಾಡಿಕೊಂಡು ಮೆನ್ಷನ್ ಯುವರ್ ಸಪೋಸ್ ನೇಮ್ನ ಹಾಕ್ಕೊಳ್ಬೇಕು. ಮ್ಯಾರಿಡ್ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡು ಈ ಬಾಕ್ಸ್ ಇಲ್ಲಿ ಏನಿದೆ ನೋಡಿ ಇದು ಕಂಪಲ್ಸರಿ ಇಲ್ಲ, ನೀವು ಡ್ಯಾಶನ್ನು ಬಿಡ್ಬೋದು. ಡ್ಯಾಶನ್ನು ಬಿಡಿ ಅನ್ಮ್ಯಾರಿಡ್ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಂಡು ಇಲ್ಲಿ ಸಿಂಗಲ್ ಸಪೋಸ್ ಅಂತ ಫಿಲ್ ಮಾಡಿ. ಇದಾದ ತಕ್ಷಣ ಒಂದು ಸಿಟಿಜನ್ ಕೇಳುತ್ತೆ. ಇಲ್ಲಿ ಇಂಡಿಯನ್ ಅಂತ ಈಗಾಗಲೇ ಚೂಸ್ ಆಗಿರುತ್ತೆ. ಮತ್ತೊಮ್ಮೆ ನೀವು ಇಲ್ಲಿ ಇಂಡಿಯನ್ ಅಂತ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಇಂಡಿಯನ್ ಅಂತ ಈ ರೀತಿಯಾಗಿ ಟೈಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಇಲ್ಲಿ ಕೇಳುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ನ ನೀಡಬೇಕಾಗುತ್ತೆ. ಏನೊಂದು ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಒಂದು ಅಡ್ರೆಸ್ನ ಇಲ್ಲಿ ನೀಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಡೋರ್ ನಂಬರ್, ಏರಿಯಾ ನೋಡಿ. ಏನು ಒಂದು ಸ್ಟಾರ್ ಮಾರ್ಕ್ ಇದೆ ಇದು ಕಂಪಲ್ಸರಿ ಆಗಿರುತ್ತೆ. ಏನು ಸ್ಟಾರ್ ಮಾರ್ಕ್ ಇಲ್ಲ ಅಂದರೆ ಇದು ನೀವು ಬಿಡ್ಬೋದು, ಅಂದರೆ ಇಲ್ಲಿ ಕಂಪಲ್ಸರಿ ಆಗಿರುವುದಿಲ್ಲ. ನೀವು ಇಲ್ಲಿ ಏನು ಸ್ಟಾರ್ ಮಾರ್ಕ್ ಇದೆ ಅದನ್ನು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ನಿಮ್ಮ ಒಂದು ಏರಿಯಾನ ಹಾಕ್ಕೊಳ್ಳಿ ಮತ್ತು ನಿಮ್ಮ ಒಂದು ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ, ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ತಾಲೂಕನ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮತ್ತೊಮ್ಮೆ ಇಲ್ಲಿ ಡಿಸ್ಟಿಕನ್ನು ಹಾಕ್ಕೊಳ್ಬೋದು, ತಾಲೂಕನ್ನು ಚೂಸ್ ಅಂದರೆ ಟೈಪ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಇಲ್ಲಿ ಒಂದು ಪಿನ್ ಕೋಡ್ ಇದೆ, ಈ ಪಿನ್ ಕೋಡ್ನ ನೀವು ಒಂದು ಆಧಾರ್ ಕಾರ್ಡ್ ಇರುವಂತೆ ನೀಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಪರ್ಮನೆಂಟ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಹೊಂದಿದ್ರೆ ಎಸ್ ಅಂತ ನೀವು ಈ ರೀತಿಯಾಗಿ ಚೂಸನ್ನು ಮಾಡ್ಕೊಳ್ಳಿ. ಎಸ್ ಅಂತ ಚೂಸ್ ಮಾಡಿದರೆ ಆಟೋಮೆಟಿಕ್ ನೀವು ಏನು ಮೇಲೆ ಒಂದು ಫಿಲ್ ಮಾಡಿರ್ತಾರೆ ಆಟೋಮೆಟಿಕ್ ಇಲ್ಲಿ ಕೆಳಗೆ ಬರುತ್ತೆ. ಇದಾದ ತಕ್ಷಣ ಇಲ್ಲಿ ಒಂದು ಮೊಬೈಲ್ ನಂಬರ್ ಇರುತ್ತೆ, ಒಂದು 10 ಡಿಜಿಟಲ್ ಆ್ಯಕ್ಟಿವ್ ಇರೋ ಮೊಬೈಲ್ ನಂಬರ್ ನಿಮಗೆ OTP ಹೋಗುತ್ತೆ. ಆ ಕಾರಣಕ್ಕಾಗಿ ಒಂದು ಮೊಬೈಲ್ ನಂಬರ್ನ ನೀಡ್ಕೊಳ್ಳಿ. ಲ್ಯಾಂಡ್ಲೈನ್ ನಂಬರ್ ಬೇಕಾಗಿಲ್ಲ, ಇಮೇಲ್ ID ಕಂಪಲ್ಸರಿ ಇಲ್ಲ, ಬೇಕಾದರೆ ಹಾಕ್ಕೊಳ್ಬೋದು. ಇದಾದ ತಕ್ಷಣ ಇಲ್ಲಿ ನಿಮಗೆ ವೆದರ್ ದ ಅಪ್ಲಿಕೇಟ್ ಇನ್ ಸರ್ವಿಸ್, ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಒಂದು ಯೂನಿಯನ್ ಆಫ್ ಇಂಡಿಯನ್ ದೇರ್ ಅಂಡರ್ಟೇಕಿಂಗ್ ನೀವೇನಾದರೂ ಈ ಒಂದು ಸರ್ವಿಸ್ಗೆ ಸಂಬಂಧಪಟ್ಟಿದ್ರೆ ಎಸ್ ಅಂತ ಹಾಕ್ಕೊಳ್ಬೇಕು, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಬೇಕು. ಎಸ್ ಹಾಕೊಂಡ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಅಲ್ಲಿ ಮಾಹಿತಿಯನ್ನು ನೀಡಬೇಕಾಗತ್ತೆ. 13th ಒಂದು ನೋಡೋದಾದರೆ ಇಸ್ ದೇರ್ ಎನಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಪೆಂಡಿಂಗ್, ಏನಾದರೂ ನೀವು ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇದೆಯಾ ನಿಮಗೆ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ನ ನೀಡಬೇಕಾಗುತ್ತೆ. 14th ಒಂದು ಪಾರ್ಟಿ ಅನಿಲ್ ಸಿವಿಲ್ ಕ್ರಿಮಿನಲ್ ಕೇಸ್ ಇದ್ದರೆ ನಿಮಗೆ ಎಸ್ ಅಂತ ಹಾಕ್ಕೊಳ್ಬೋದು. ಎಸ್ ಅಂತ ಹಾಕೊಂಡು ಅದಕ್ಕೆ ಯಾವೊಂದು ಕ್ರಿಮಿನಲ್ ಕೇಸ್ನಲ್ಲಿ ನೀವು ಇದ್ದೀರಾ ಅಂತ ಅದರ ಡೀಟೇಲ್ಸ್ನ ನೀಡಬೇಕು, ಇಲ್ಲಾದರೆ ನೋ ಅಂತ ನೀವು ಚೂಸನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಕೊನೆಯದಾಗಿ ಇಲ್ಲೊಂದು ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಡಿಕ್ಲೇರ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಇದರ ಫ್ರೀವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪ್ರಿವ್ಯೂ ಮೇಲೆ ಈಗ ನಾವು ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ನೋಡಿ ಪ್ರಿವ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೀವು ಏನು ಡೀಟೇಲ್ಸ್ ನೀಡಿರ್ತಾರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆ, ಒಂದು ನೇಮ್ ಆಗಿರಲಿ, ನಿಮ್ಮ ಒಂದು ಫಾದರ್ ನೇಮ್, ಒಂದು ಡೇಟ್ ಆಫ್ ಬರ್ತ್, ಒಂದು ಕ್ಯಾಟಗರಿ, ಇಲ್ಲಿ ನೀವು ಡಿಕ್ಲೇರ್ನ ನೀಡಬೇಕಾಗುತ್ತೆ. ಅಂದರೆ ನೀವೀಗ ನೀಡಿರುವ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಬರುತ್ತೆ. ಈ 4 ಬಾಕ್ಸ್ ನೀವು ಕ್ಲಿಕ್ ಮಾಡಿದರೆ ಮುಂದಿನ ಒಂದು ಪ್ರೊಸೆಸ್ ಹೋಗುತ್ತೆ. ಈ ರೀತಿ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಚೆಕ್ ಮಾಡೋಕ್ಕೆ ಈ ಒಂದು ಡಿಕ್ಲೇರ್ನ ನೀಡಿದ್ದಾರೆ. ಇದಾದ ತಕ್ಷಣ ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಪ್ಚಾ ಇದೆ, ಈ ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ.
ನೋಡಿ ಈ ಕ್ಯಾಪ್ಚಾನ ಹಾಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಕ್ಲಿಕ್ಕನ್ನು ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಜೊತೆಗೆ ಈ ರೀತಿಯಾಗಿ ಬರುತ್ತೆ. ಏನು ಒಂದು ಮೊಬೈಲ್ ನಂಬರ್ ಇಟ್ಟಿರ್ತಿರಲ್ಲ ಆ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. ನೀವು ಮೇಲೆ ನೋಡ್ಬೋದು ಈ ರೀತಿಯಾಗಿ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಫಿಲ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಒಂದು ಎಂಟರ್ ಒನ್ ಟೈಮ್ ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ ನೀವು ನೀಡಬೇಕಾಗತ್ತೆ. ನೋಡಿ ಇಲ್ಲಿ ಎಜುಕೇಷನ್ ಇನ್ಫಾರ್ಮೇಷನ್ ಏನು ನೀಡಬೇಕಂದ್ರೆ ಈ SSLC ಮೇಲೆ ಇದ್ದ ಕಾರಣ SSLC ಡೀಟೇಲ್ಸನ್ನು ನೀಡಬೇಕು. ಏನಾದರೂ ನೀವು ಒಂದು ಟೈಪಿಸ್ಟು ಮತ್ತು ಇನ್ನಿತರ ಸ್ಟೆನೋಗ್ರಾಫರ್ ಆಗ್ತಾ ಇದ್ದರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರ್ತವೆ. ಇಲ್ಲಿ ಏನು ಒಂದು SSLC ಆಪ್ಷನ್ ಬಂದಿದೆ, ಇಲ್ಲಿ ಟೈಪಿಸ್ಟ್ ಜೂನಿಯರ್ ಸೀನಿಯರ್ ಈ ರೀತಿಯಾಗಿ ಬರುತ್ತೆ. ಎಲ್ಲ ಡೀಟೇಲ್ಸ್ನ ಇಲ್ಲಿ ನೀಡಬೇಕು. ಈ ಒಂದು ಪ್ಯೂನಿಂದಾಗೆ SSLC ಡೀಟೇಲ್ಸ್ ಮಾತ್ರ ನೀಡಬೇಕು. ಇಲ್ಲಿ SSLC ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವ ಬೋರ್ಡ್ ನೇಮ್ನ ಹಾಕ್ಕೊಳ್ಳಿ, ರೂಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಈಸ್ ಯುವರ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಇನ್ ಗ್ರೇಡ್ ಪಾಯಿಂಟ್ ಅಂತಿದೆ. ನಿಮ್ಮ ಒಂದು SSLC ಮಾರ್ಕ್ ಕಾರ್ಡ್ ಗ್ರೇಡ್ ಪಾಯಿಂಟ್ಸ್ ಜೊತೆಗೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಇದೆ ಅಂತ ಕೇಳುತ್ತೆ. ಇಲ್ಲಿ ನೋ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಒಂದು ಪರ್ಸೆಂಟೇಜ್ ಮೇಲೆ ನಿಮ್ಮದು ಒಂದು SSLC ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಂಡು ನಿಮ್ಮ ಒಂದು ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 625ಗೆ ಮತ್ತು ನೀವು ಎಷ್ಟು ಅಂಕವನ್ನು ಪಡೆದಿದ್ದೀರಾ ಇಲ್ಲಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಾನು ಈಗ ಡೀಟೇಲ್ಸನ್ನು ನೀಡಿ ನೆಕ್ಸ್ಟ್ ಯಾವ ರೀತಿ ಇದೆ ನೋಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಮತ್ತು ಬೋರ್ಡ್ ರೂಲ್ ನಂಬರ್, ಇಲ್ಲಿ ಪಾಸಿಂಗ್ ಇಯರ್ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಎಷ್ಟು ಅಂಕವನ್ನು ಪಡೆದಿದ್ರೆ ಈ ರೀತಿಯಾಗಿ ಎಲ್ಲ ಡೀಟೇಲ್ಸನ್ನು ಇಟ್ಕೊಂಡು ಇಲ್ಲಿ ಆ್ಯಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಆ್ಯಡ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಎಲ್ಲ ಇಲ್ಲಿ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಬೋರ್ಡ್ ಆಗಿರಬೇಕು, ಇಯರು, ಮ್ಯಾಕ್ಸಿಮಮ್ ಮಾರ್ಕ್ಸು, ಎಷ್ಟು ಒಂದು ಪರ್ಸೆಂಟೇಜ್ ಆಗಿದೆ ಅಂತ ಬರುತ್ತೆ. ಏನಾದರೂ ಎಡಿಟ್ ಬೇಕಾದರೆ ಇಲ್ಲಿ ಡಿಲೀಟ್ ಮಾಡ್ಕೊಂಡು ಮತ್ತು ನೀವು ಆ್ಯಡನ್ನು ಮಾಡ್ಕೊಳ್ಬೋದು. ಇದಾದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಕೊನೆಯದಾಗಿ ನಿಮ್ಮದು ಒಂದು ಫೋಟೋ ಇಲ್ಲಿ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಒಂದು JPG ಫಾರ್ಮೆಟ್ನಲ್ಲಿ ನಿಮಗೆ 50 KB ಇಲ್ಲಿ ಒಳಗಿರಬೇಕಾಗುತ್ತೆ. ಅದನ್ನು ಇಲ್ಲಿ ಫೋಟೋ ಸಿಗ್ನೇಚರ್ನ ಇಲ್ಲಿ ನೀವು ಅಪ್ಲೋಡ್ನ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ನೋಡಿ. ಫೋಟೋ ನಿಮಗೆ 25ರಿಂದ 50 KB ಒಳಗಿರಬೇಕು. ಅದು JPG ಫಾರ್ಮೆಟ್ನಲ್ಲಿ ಮತ್ತು ಸಿಗ್ನೇಚರು 10ರಿಂದ 25 KB ಒಳಗಿರಬೇಕಾಗತ್ತೆ. ಅದನ್ನು ರಿಸೈಸನ್ನು ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ನ ಮಾಡ್ಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈಗಾಗಲೇ ನಾನು ಸಾಕಷ್ಟು ನನ್ನ ಚಾನಲ್ನಲ್ಲಿ ಒಂದು ಫೋಟೋ ರಿಸೈಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಂತ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡ್ಕೊಂಡು ಫೋಟೋ ಮತ್ತು ಸಿಗ್ನೇಚರ್ನ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೊಂಡು ಇಲ್ಲಿ 2 ಡಿಕ್ಲೇರ್ ಬಾಕ್ಸ್ ಇರ್ತವೆ. ಇದನ್ನು ಬಾಕ್ಸ್ನ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರಿವ್ಯೂ ಅಂತಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಎಲ್ಲ ಒಂದು ಇನ್ಫಾರ್ಮೇಷನ್ ಅಂದರೆ ಡೀಟೇಲ್ಸ್ ಇಲ್ಲಿ ಶೋ ಆಗ್ತದೆ. ನೀವು ಇದರಲ್ಲಿ ಏನಾದರೂ ತಪ್ಪಾದರೆ ಇಲ್ಲಿ ಎಡಿಟನ್ನು ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡ್ಕೊಳ್ಬೋದು. ಯಾಕೆಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ದರೆ ಇಲ್ಲಿ ಡಿಕ್ಲೇರ್ ಬಾಕ್ಸ್ನ ಕ್ಲಿಕ್ಕನ್ನು ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಇಲ್ಲಿ ಓಕೆ ಅಂತಿದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲ್ ಆಗುತ್ತೆ. ನಿಮಗೆ ಒಂದು SMS ಜೊತೆಗೆ ಬರುತ್ತೆ. ನೋಡಿ SC/ST ಕ್ಯಾಟಗರಿಗೆ ಇಲ್ಲಿ ಪೇಮೆಂಟ್ ಇರೋದಿಲ್ಲ, ಆ ಕಾರಣಕ್ಕೆ ಇದು ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಯಿತು. ಮತ್ತು OBC ಕ್ಯಾಟಗರಿ ಯಾವ ರೀತಿಯಾಗಿ ಒಂದು ಪೇಮೆಂಟ್ನ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೀವು SC/ST ಕ್ಯಾಂಡಿಡೇಟ್ಗೆ ಪ್ರಿಂಟ್ ಅಂತ ಅಪ್ಲಿಕೇಶನ್ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ನೀವು PDF ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ನ ಇಲ್ಲಿ ನೀವು ತೆಗೆದುಕೊಳ್ಳಿ. ಮತ್ತು ಈಗ ಪೇಮೆಂಟ್ನ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಇಲ್ಲಿ ಹೋಮ್ ಸ್ಕ್ರೀನಲ್ಲಿ ಕೆಳಗೆ ಬನ್ನಿ, ಇಲ್ಲಿದೆ ನೋಡಿ ಮೇಕ್ ಅ ಪೇಮೆಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಇಲ್ಲ ಒಂದು ನಿಮ್ಮದು ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಅಪ್ಲಿಕೇಶನ್ ನಂಬರು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಹಾಕಿ ಗೋ ಅಂತ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ನಿಮಗೆ ಅಲ್ಲಿ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ಅದು ಎಷ್ಟು ಪೇಮೆಂಟ್ ಇರುತ್ತೆ ಆಟೋಮೆಟಿಕ್ ಬಂದಿರುತ್ತೆ. ನೀವು UPI ಅಥವಾ ಒಂದು ಡೆಬಿಟ್ ಕಾರ್ಡ್ ಮೂಲಕ ಆನ್ಲೈನ್ ಮೂಲಕ ಪೇಮೆಂಟ್ನ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಒಂದು ರಿಸಿಪ್ಟ್ ಬರುತ್ತೆ, ಒಂದು ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ. ಈ ರೀತಿಯಾಗಿ ಬಂದ ತಕ್ಷಣ ಮತ್ತೊಮ್ಮೆ ನೀವು ಇಲ್ಲಿ ಏನಿದೆ ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ರೀಪ್ರಿಂಟ್ ಅಪ್ಲಿಕೇಶನ್ ಇದೆ ನೋಡಿ, ಕೊನೆಯದಾಗಿ ಮತ್ತೊಮ್ಮೆ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತೆಗೆದಿಟ್ಕೊಳ್ಬೋದು. ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಒಂದು ಈ ಪ್ಯೂನ್ ಹುದ್ದೆ ಏನು ತುಮಕೂರು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಕಮೆಂಟ್ನ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ನೋಡಿ ಪೇಮೆಂಟ್ ಯಾವ ರೀತಿಯಾಗಿದೆ ನೋಡಿ, ಒಂದು SBI ಪೋರ್ಟಲ್ನಲ್ಲಿ SC/ST ಕ್ಯಾಟಗರಿ 1 ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ದವರಿಗೆ ಯಾವುದೇ ರೀತಿ ಪೇಮೆಂಟ್ ಇರುವುದಿಲ್ಲ. ಮತ್ತು ಆಲ್ ಕ್ಯಾಂಡಿಡೇಟ್ ಕ್ಯಾಟಗರಿಗೆ 200 ರೂಪೀಸ್ ನೀವು ಪೇ ಮಾಡ್ಕೊಳ್ಬೇಕಾಗುತ್ತೆ, ಅದು ಒಂದು SBI ಮೂಲಕ. ಈ ರೀತಿಯಾಗಿ ಪೇಮೆಂಟ್ನ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣಂತೆ, ಅಲ್ಲಿವರೆಗೂ ನಮಸ್ಕಾರಗಳು.